ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ರಾಜ್ಯದ ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟಿದ್ದು, ನೂತನ ಸಾರಥಿಯಾಗಿ ಡಿಕೆ ಶಿವಕುಮಾರ್ ಆಯ್ಕೆಯಾಗುವ ಈ ಸಂದರ್ಭದಲ್ಲಿ ಸಚಿವ ಸಂಪುಟ ಪುನರ್ರಚನೆಯಾಗಲಿದೆ. ಕೇಂದ್ರ ಹಾಗೂ ರಾಜ್ಯ ರಾಜಕಾರಣದಲ್ಲಿ ಅಪಾರ ಅನುಭವ ಹೊಂದಿರುವ ಸಜ್ಜನ ರಾಜಕಾರಣಿಗಳು ಆದ ಕೆಎಚ್ ಮುನಿಯಪ್ಪ ಅವರಿಗೆ ರಾಜ್ಯದ ಉಪಮುಖ್ಯಮಂತ್ರಿ ಸ್ಥಾನವನ್ನ ಕೊಟ್ಟು ಪಕ್ಷ ಸಂಘಟನೆ ಹಾಗೂ ಬಲವರ್ಧನೆ ಮತ್ತಷ್ಟು ಪ್ರಾಧಾನ್ಯತೆ ನೀಡಿ ಕಾರ್ಯಕರ್ತರಿಗೆ ಶಕ್ತಿ ತುಂಬಬೇಕು ಅಂತ ತೂಬಗೆರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರವಿ ಸಿದ್ದಪ್ಪ ತಿಳಿಸಿದ್ದಾರೆ. ಶ್ರೀ ಕ್ಷೇತ್ರ ಘಾಟಿ ಪ್ರಾಧಿಕಾರದ ಸದಸ್ಯರು ಆಗಿರುವಂತಹ ರಂಗಪ್ಪ ಮಾತನಾಡಿ, ಸ್ವಚ್ಛ ರಾಜಕಾರಣದ ಮೂಲಕ ಕೇಂದ್ರ ಹಾಗೂ ರಾಜ್ಯ ಮಟ್ಟದಲ್ಲಿ ಹಲವು ವರ್ಷಗಳ ನಿರಂತರ ಜನಸೇವೆ ಸಲ್ಲಿಸಿಕೊಂಡು ಬಂದಿರುವ ರಾಜ್ಯದ ಪ್ರಭಾವಿ ನಾಯಕರು ಆದ ಕೆಎಚ್ ಮುನಿಯಪ್ಪ ಅವರು ರಾಜ್ಯದ ಉಪಮುಖ್ಯಮಂತ್ರಿಯಾಗಲು ಅರ್ಹರು. ಕಾಂಗ್ರೆಸ್ ಪಕ್ಷವು ಸದಾ ದಲಿತ, ಶೋಷಿತ ಹಾಗೂ ಹಿಂದುಳಿದ ವರ್ಗಗಳ ಪರ ಎಂಬುದನ್ನು ನಾವು ಅರಿತಿದ್ದು, ಕೆಎಚ್ ಮುನಿಯಪ್ಪ ಅವರಿಗೆ ಸೂಕ್ತ ಸ್ಥಾನ ಕೊಡುವ ಮೂಲಕ ರಾಷ್ಟ್ರ ಹಾಗೂ ರಾಜ್ಯ ಕಾಂಗ್ರೆಸ್ ಪಕ್ಷವು ತನ್ನ ಜನಪರ ನಿಲುವು ತೋರಬೇಕಾಗಿದೆ ಎಂದಿದ್ದಾರೆ. ಇನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಎಸ್ಟಿ ವಿಭಾಗದ ಅಧ್ಯಕ್ಷರು ಮುನಿಕಿಣಪ್ಪನವರು ಮಾತನಾಡಿ, ತಮಗೆ ಕೊಟ್ಟಿರುವ ಎಲ್ಲಾ ಕ್ಷೇತ್ರಗಳನ್ನು ಸಚಿವರಾಗಿ ಅತ್ಯುತ್ತಮವಾಗಿ ನಿಭಾಯಿಸಿರುವ ಕೆಎಚ್ ಮುನಿಯಪ್ಪ ಅವರಿಗೆ ರಾಜ್ಯದ ಉಪಮುಖ್ಯಮಂತ್ರಿ ಸ್ಥಾನ ಕೊಟ್ಟು ರಾಜ್ಯವನ್ನು ಮತ್ತಷ್ಟು ಅಭಿವೃದ್ಧಿಗೊಳಿಸಲು ಅವಕಾಶ ಕಲ್ಪಿಸಿಕೊಡಬೇಕು ಅಂತ ಶೋಷಿತ ಸಮುದಾಯಗಳ ಪ್ರತಿನಿಧಿ ಎಂದೇ ಪ್ರಸಿದ್ಧಿ ಪಡೆದಿರುವ ಅವರನ್ನ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಘೋಷಣೆ ಮಾಡಿದರೆ ದಲಿತ ಸಮುದಾಯಗಳಿಗೆ ಶಕ್ತಿ ತುಂಬಿದಂತಾಗುತ್ತೆ. ರಾಷ್ಟ್ರ ಹಾಗೂ ರಾಜ್ಯ ಕಾಂಗ್ರೆಸ್ ನಾಯಕರು ಈ ಕುರಿತು ಯೋಚಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಮನವಿ ಕೂಡ ಮಾಡಿದ್ರು. ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಮಾಜಿ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯವರು ಕೊಟ್ಟ ಮಾತಿನಂತೆ ನಡ್ಕೊಂಡು ಅವರ ಒಂದು ದೊಡ್ಡತನ ಹಿರಿತನವನ್ನು ಒಂದು ಪ್ರದರ್ಶನ ಮಾಡಿ ರಾಜಕೀಯದಲ್ಲಿ ಈಗ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ಏನು ಇದು ಮಾಡ್ತಿದ್ದಾರೆ. ಹೊಸ ಮುಖ್ಯಮಂತ್ರಿಗಳಿಗೂ ಮತ್ತು ಮಾಜಿ ಮುಖ್ಯಮಂತ್ರಿಗಳಿಗೂ ಅಭಿನಂದನೆ ಸಲ್ಲಿಸ್ತಾ ನಮ್ಮದೊಂದು ಮನವಿ, ನಮ್ಮ ತೂಬಗೆರೆ ಬ್ಲಾಕಿಂದ ಒಂದು ಮನವಿಯನ್ನು ಈ ಪತ್ರಿಕಾಗೋಷ್ಠಿಯ ಮುಖಾಂತರ ನಾವು ಕೂಡ ಹೈಕಮಾಂಡ್ಗೆ ಒಂದು ಒತ್ತಾಯ ಮಾಡ್ತಾಯಿದ್ದೀವಿ. ವಿಷಯ ಇಷ್ಟೇ, ನಮ್ಮ ಕೆಎಚ್ ಮುನಿಯಪ್ಪ ಸರ್ ಅವರು ತುಂಬ ಹಿರಿಯರು ಇದ್ದಾರೆ. ಅವರು ಕೂಡ ಈಗ ಮಾಜಿ ಆಗಿದ್ದಾರೆ. ಮತ್ತು ಡೆಪ್ಟಿ CM ಉಪಮುಖ್ಯಮಂತ್ರಿ ಸ್ಥಾನವನ್ನು ಆ ಒಂದು ಸಮುದಾಯ, ದೊಡ್ಡ ಸಮುದಾಯದ ಮುಖಂಡರಿಗೂ ಕೂಡ ಅವರು ಜೊತೆಗೆ ಭಾಳ ಅನುಭವಶಾಲಿಗಳು. ಹಾಗಾಗಿ ಅವರಿಗೆ ನಮ್ಮ ಕ್ಷೇತ್ರದ ಪರವಾಗಿ ನಮ್ಮ ಎಲ್ಲ ಕಾಂಗ್ರೆಸ್ ಬಂಧುಗಳ ಹಿರಿಯರ ಎಲ್ಲ ಅಪೇಕ್ಷೆಯಂತೆ ಅವರಿಗೆ ಕೊಟ್ಟೇ ಕೊಡಬೇಕು ಅಂಥೇಳಿ ನಾವು ಸರ್ಕಾರಕ್ಕೆ ಮತ್ತು ಹೊಸ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಕೂಡ ಮಾಡ್ತಾಯಿದ್ದೇವೆ. ಕೇಂದ್ರಕ್ಕೂ ಕೂಡ ನಾವು ಒತ್ತಾಯ ಮಾಡ್ತಾಯಿದ್ದೇವೆ. ಹಾಗಾಗಿ ಮುನಿಯಪ್ಪ ಅಣ್ಣವ್ರಿಗೆ ಅವರ ಅನುಭವದ ತಕ್ಕಂಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಟ್ಟೇ ಕೊಡಬೇಕು. ಅವರು ಇಲ್ಲಿವರೆಗೂ ಅವರು ಕೊಟ್ಟಂಥ ಖಾತೆಯನ್ನು ಭಾಳ ಚೆನ್ನಾಗಿ ಒಳ್ಳೆಯ ಹೆಸರು ತಗೊಂಡು ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ ನಿರ್ವಹಿಸ್ಕೊಂಡು ಬಂದಿದ್ದಾರೆ. ಆದ್ದರಿಂದ ಅವ್ರನ್ನ ಯಾವುದೇ ಕಾರಣಕ್ಕೂ ಕಡೆಗಣಿಸಬಾರ್ದು. ಕಡೆಗಣಿಸಿದ್ರೆ ನಮಗೂ ಕೂಡ ಬೇಸರ ಆಗ್ತದೆ. ಈ ಹೋಬಳಿಯ ಪರವಾಗಿ, ನಾವು ಈ ಕ್ಷೇತ್ರದ ಪರವಾಗಿ ನಾವು ಅವ್ರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡಲೇಬೇಕು ಅಂತೇಳಿ ನಾವು ಕಡ್ಡಾಯವಾಗಿ ನಾವು ನಮ್ಮ ಕ್ಷೇತ್ರದ ಪರವಾಗಿ ಎಲ್ಲ ಕಾಂಗ್ರೆಸ್ ಬಂಧುಗಳ ಪರವಾಗಿ ನಾವು ಕೇಳ್ತಾ ಇದ್ದೀವಿ. ಮುನಿಯಪ್ಪರವರು ಧೀಮಂತ ನಾಯಕರು. ಈಗ ನಮ್ಮ ಒಂದು ಅಭಿಲಾಷೆ ಅವರಿಗೆ ಉಪಮುಖ್ಯಮಂತ್ರಿನ ಕೊಡಲಿ ಅನ್ನೋದು ಆಲ್ರೆಡಿ ಹೈಕಮಾಂಡ್ ತೀರ್ಮಾನ ಆಗಿರೋದ್ರಿಂದ ಮುಖ್ಯಮಂತ್ರಿ ಮತ್ತು ನಾವು ಹೇಳೋದು ಅಭಾಸ್ ಆಗ್ತದೆ, ಒಬ್ಬ ಕಾರ್ಯಕರ್ತನಾಗಿ ನಾನು. ಅದರಿಂದ ಅವರಿಗೆ ಉಪಮುಖ್ಯಮಂತ್ರಿಯನ್ನು ಕೊಟ್ಟು ಗೌರವ ಸಚಿವ ಸ್ಥಾನ ಕೊಡಬೇಕಾ, ಜೊತೆಗೆ ಉಪಮುಖ್ಯಮಂತ್ರಿ ಸಚಿವ ಸ್ಥಾನ ಎರಡೂ ಕೊಡಬೇಕು. ನಮ್ಮ ಹೆಸರು ಮುನಿಕೃಷ್ಣಪ್ಪ, ಜಿಲ್ಲಾ ಕಾಂಗ್ರೆಸ್ ಎಸ್ಟಿ ವಿಭಾಗದ ಅಧ್ಯಕ್ಷರು. ರಾಜ್ಯದಲ್ಲಿ ಇವತ್ತು ಏನು ರಾಜಕೀಯ ಬೆಳವಣಿಗೆ ಇಡೀ ದೇಶದಲ್ಲಿ ಮಾದರಿಯಾಗಿದೆ. ಯಾಕಂದರೆ ಇವತ್ತೇನು ಕೊಟ್ಟ ಮಾತಿನಂತೆ ಸಿದ್ದರಾಮಯ್ಯ ಸಾಹೇಬರು ತನ್ನ ಹೇಳಿದ ತಕ್ಷಣ, ಹೈಕಮಾಂಡ್ ಹೇಳಿದ ತಕ್ಷಣ ರಾಜೀನಾಮೆಯನ್ನು ಸಲ್ಲಿಸಿ ಮತ್ತೆ ಕೃತಜ್ಞತೆಯನ್ನು ಸಲ್ಲಿಸಿ ಈ ದೇಶದಲ್ಲಿ ಬಹಳ ದೊಡ್ಡ ವ್ಯಕ್ತಿಯಾಗಿ ಇವತ್ತು ಮಾರ್ಪಾಟಾಗ್ತಾರೆ. ಅದೇ ರೀತಿಯೇ ಇವತ್ತು ನಮ್ಮ ಕೆಎಚ್ ಮುನಿಯಪ್ಪ ಸಾಹೇಬರು ಅವರನ್ನು ಗೌರವಾನ್ವಿತ ನಡೆಸ್ಕೋಬೇಕು. ಯಾಕಂದರೆ ಅವರು ಇಡೀ ಜೀವಮಾನವೆಲ್ಲವನ್ನು ಕೂಡ ಜನಪ್ರತಿನಿಧಿಯಾಗಿ ರಾಜ್ಯ ಮತ್ತು ದೇಶವನ್ನು ಆಳಿರ್ತಕ್ಕಂಥ ಮುತ್ಸದ್ದಿ ರಾಜಕಾರಣಿಗಳು, ಧೀಮಂತರ ರಾಜಕಾರಣಿಗಳು. ಅವರನ್ನು ಸಹ ಅಧಿಕಾರದಿಂದ ವಂಚಿತ ಮಾಡಬಾರ್ದು. 2 ವರ್ಷ ಏನು ಸರ್ಕಾರ ಇದೆ, ಅವರನ್ನು 2 ವರ್ಷ ಗೌರವಾನ್ವಿತವಾಗಿ ಉಪಮುಖ್ಯಮಂತ್ರಿಗಳಾಗಿ ಮಾಡಬೇಕು ಅಂತ ನನ್ನ ಒಂದು ಕಾರ್ಯಕರ್ತನಾಗಿ ನಾನು ಒಂದು ಮನವಿಯನ್ನು ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ತಿಳಿಸ್ತಾ ಇದ್ದೀನಿ, ಸಲ್ಲಿಸಬೇಕು. ಯಾಕಂದರೆ ಅವರಂಥ ಧೀಮಂತ ನಾಯಕರು ಇವತ್ತು ಇಡೀ ದೇಶದಲ್ಲಿ ಜಾತ್ಯತೀತವಾಗಿ ಯಾವುದೇ ರಾಜಕೀಯ ಪಕ್ಷಗಳು ಕೂಡ ಅವರನ್ನು ಅಭಿನಂದಿಸ್ತಾ ಇದೆ. ಅದೇ ರೀತಿ ನಮ್ಮ ರಾಜಕೀಯ ಪರ್ವ ಡಿ ಕೆ ಶಿವಕುಮಾರ್ ಸಾಹೇಬ್ರವರು ಮಾನ್ಯ ಮುಖ್ಯಮಂತ್ರಿಗಳಾಗಿ ಎಲ್ಲ ಜಾತಿಯ ಜನರನ್ನು
ಮತ್ತು ಎಲ್ಲ ರೀತಿಯ ಸವಲತ್ತುಗಳನ್ನು ಅವರು ಕೊಟ್ಟು ಅವರ ಒಂದು ಶ್ರಮಕ್ಕೆ ಇವತ್ತು ಹೈಕಮಾಂಡು ಮತ್ತು ಈ ರಾಜ್ಯ ಜನ ಮತ್ತು ಸಿದ್ದರಾಮಯ್ಯನವರು ಎಲ್ಲರ ಆಶೀರ್ವಾದ ಅವ್ರ ಮೇಲಾಗಿದೆ. ಅವರಿಗೆ 100 ಕಾಲ ಚೆನ್ನಾಗಿ ಅವರು ಈ ರಾಜ್ಯವನ್ನು 2 ವರ್ಷ ಅಲ್ಲ ಮತ್ತು ಮುಂದಿನ ಸಾರಿ ಕೂಡ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರ್ತದೆ. ಅವರು ಒಳ್ಳೆ ಇದಾಗಲಿ, ಅವ್ರಿಗೆ ಎಲ್ಲ ರೀತಿ ಶಕ್ತಿ ಭಗವಂತ ಕೊಡಲಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.